ಹುಂಬ ಹುಡುಗರ ಹುಚ್ಚು ರೈಡಿಂಗ್ನ ಕಥೆ. ಮಳೆಯಲ್ಲಿ ಬುಲೆಟ್ ಜೊತೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಬೆಂಗಳೂರಿನಿಂದ ಇಡೀ ರಾತ್ರಿ ರೈಡ್ ಮಾಡಿಕೊಂಡು ಕೊಡಗಿನ ಸೋಮವಾರಪೇಟೆ ತಲುಪಿ ಅಲ್ಲಿ ಆಫ್ ರೋಡ್ ಇವೆಂಟ್ನಲ್ಲಿ ಭಾಗವಹಿಸಿದ್ದ ಕಥೆ ಹೇಳ್ತಾ ಇದ್ದೆ ಕಳೆದ ಎಪಿಸೋಡ್ನಲ್ಲಿ. ಆಫ್ ರೋಡ್ ಇವೆಂಟ್ ಅಂದರೆ ಕೆಲ ಅಡ್ವೆಂಚರಸ್ ಹುಡುಗರು ಕಾಡುದಾರಿಯಲ್ಲಿ 4 ವೀಲ್ ಡ್ರೈವ್ ಜೀಪ್ಗಳನ್ನು ಓಡಿಸೋದು ಅಂತ ಮಾತ್ರ ಅಂದ್ಕೊಂಡಿದ್ದದ್ದು. ಆದರೆ ಅಲ್ಲಿ ಇನ್ನೂ ಏನೇನೋ ಇತ್ತು. ಪಯೋನಿಯರ್ಸ್ ಕ್ಲಬ್ ಅಂಗಳದಲ್ಲಿ ಬೀಜಕ್ಕೆ ಬಿಟ್ಟ ಹೋರಿಗಳಂತೆ ನಿಂತಿದ್ದ ಈ ಗಾಡಿಗಳನ್ನು ನೋಡಿನೇ ಮೈ ತುಂಬ ರೋಮಾಂಚನ ಆಗಿತ್ತು ಕಣ್ರಿ. ಮಸ್ಕುಲೈನ್ ಅನ್ನೋ ಶಬ್ದಕ್ಕೆ ಅನ್ವರ್ಥ ಈ ಒಂದೊಂದು ಜೀಪುಗಳು. ಗಡಸುತನ ಅನ್ನೋದು ಈ ಗಾಡಿಗಳ ಪ್ರತಿ ಭಾಗದಲ್ಲೂ ಎದ್ದು ಕಾಣ್ತಾ ಇತ್ತು. ಗೇರ್ ಹಾಕಿ ಕ್ಲಚ್ ಮೇಲಿಂದ ಕಾಲ್ ತೆಗೆದುಬಿಟ್ರೆ ರೈಲ್ ಇಂಜಿನ್ ನುಗ್ದಂಗೆ ನುಗ್ತಾವೇನೋ. ಎಂಥ ಪೇಲವ ಅಂಕಲ್ ಕೂಡ ಇವುಗಳ ಸ್ಟೇರಿಂಗ್ ವೀಲ್ ಹಿಡಿದು ಕುಳಿತು ಬಿಟ್ರೆ ಮಾಚೋ ಅನ್ನಿಸ್ಬಿಡ್ತಾನೆ ಕಣ್ರಿ. ಇನ್ನು ಕಾಡ್ ರಸ್ತೆಯಲ್ಲಿ ಗಾಡಿ ನುಗ್ಸೋನಂತೂ ಹೀರೋನೇ ಸರಿ. ಇದು ಬರೀ ಆರಂಭ ಅಷ್ಟೇ. ನಿಧಾನವಾಗಿ ಬೆಟ್ಟದ ಏರುದಾರಿ ಶುರುವಾಗುತ್ತೆ. ಪುಷ್ಪಗಿರಿ ಬೆಟ್ಟದ ಕೆಂಪು ಮಣ್ಣಿನಲ್ಲಿ ಮಾಡಿದ ಟೆಂಪರರಿ ರಸ್ತೆ ಅದು. ಅದರ ಮೇಲೆ ಮಳೆ ಬಿದ್ದು ಕಾಲಿಟ್ರೆ ಜಾರುವಂತಾಗ್ಬಿಡುತ್ತೆ. ಒಂದು ಕಡೆ ಕಡಿದಾದ ಬೆಟ್ಟ, ಇನ್ನೊಂದು ಕಡೆ ಆಳವಾದ ಪ್ರಪಾತ. ಅದ್ರ ಮಧ್ಯ ಮೊಣಕಾಲು ಹೂತು ಹೋಗುವಷ್ಟು ರಾಡಿಯಲ್ಲಿ ಮೈತುಂಬ ಕಣ್ಣಾಗಿಸ್ಕೊಂಡು ಗಾಡಿ ಓಡಿಸ್ಬೇಕು. ಡ್ರೈವರ್ ಸೈಡ್ ಭಾರಕ್ಕೆ ಜೀಪು ಪ್ರಪಾತದ ಕಡೆ ಜಾರುತ್ತೆ ಅನಿಸಿದ್ರೆ ಈ ಕಡೆ ಒಬ್ಬ ಹತ್ತಿ ನಿಂತು ವೇಟ್ ಕೊಡ್ತಾನೆ. ಇಂಥ ಕಡೆ ಡ್ರೈವ್ ಮಾಡೋದಕ್ಕೆ ನಿಜಕ್ಕೂ ಗಂಡೆದೇ ಬೇಕು. ಒಂದು ಹಂತದವರೆಗೆ ಹುಚ್ಚಾಟಗಳು ನನಗೂ ಇಷ್ಟ ಆಗ್ತವೆ. ಆದರೆ ತೀರಾ ಈ ಪರಿ ಇಟ್ ಈಸ್ ಅನ್ಇಮ್ಯಾಜಿನೇಬಲ್. ಒಂದ್ಸಲ ಈ ರಸ್ತೆನ ನೋಡ್ರಿ. ಪುಷ್ಪಗಿರಿ ಬೆಟ್ಟದ ತುದಿಯಲ್ಲಿ ನಾವಿದ್ದೀವಿ. ಅತ್ಯಂತ ಕೆಸರು ತುಂಬಿದ ರಸ್ತೆ. ನಮ್ಮ ಕೆಳಗಿನಿಂದ ಮೋಡಗಳು ಹರಿದು ಹೋಗ್ತಾ ಇದೆ. ಇಷ್ಟು ಎತ್ತರಕ್ಕೆ ಮನುಷ್ಯ ಮಾತ್ರರಾದವರು ನಡೆದುಕೊಂಡು ಬರಬಹುದು ಅನ್ನುವಂಥ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಈ ರಸ್ತೆಯಲ್ಲಿ 4 ವೀಲರ್ಗಳನ್ನು ತಗೊಂಡು ಬರ್ತೀವಿ, ಅದರಲ್ಲೂ ಮಾರುತಿ ಜಿಪ್ಸಿ ಅಂಥ ವಾಹನಗಳನ್ನು ತೆಗೆದುಕೊಂಡು ಬರ್ತೀವಿ ಅನ್ನುವಂಥವರ ಸಾಹಸ, ಅವರ ಧೈರ್ಯ ಇದೆಯಲ್ಲ, ನಿಜವಾಗ್ಲೂ ಅದನ್ನು ನೋಡಿದ್ರೆ ಅದಕ್ಕೇನು ಹುಚ್ಚಾಟ ಅನ್ನಬೇಕು ಅಥವಾ ನಿಜಕ್ಕೂ ಅದೊಂದು ಸಾಹಸನೋ ಅಥವಾ ಎಲ್ಲ ಆಫ್ ರೋಡಿಂಗ್ಗಳು ಹೀಗೆ ಇರ್ತವೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇದುವರೆಗೂ ನಾನು ನನ್ನ ಜೀವನದಲ್ಲಿ ನೋಡಿದಂಥ ಅತ್ಯಂತ ಮರೆಯಲಾರದ ಘಟನೆ ಅಂದರೆ ಇದು. ಸುಮ್ಮನೆ ಹೇಳಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ. ನಿಜಕ್ಕೂ ಇಂಥದೊಂದು ಇವೆಂಟ್ನ ಕಣ್ಣಾರೆ ಕಂಡು ಅನುಭವಿಸಿದಂತಹ ಥ್ರಿಲ್ ಅದು. ಬೆಳಗ್ಗೆ ತಿಂಡಿ ಒತ್ತಟ್ಟಿಗಿರಲಿ, ಟೀ ಕೂಡ ಕುಡಿದೇನೆ ಬಂದ್ಬಿಟ್ಟಿದ್ದೀನಿ ಅನ್ನೋದು ಸಹ ಮರ್ತೋಗಿತ್ತು ಈ ಹುಚ್ಚಾಟಗಳನ್ನು ನೋಡ್ತಾ. ಈ ಆಫ್ ರೋಡ್ ಇವೆಂಟ್ನ ಕವರ್ ಮಾಡೋದಕ್ಕೆ ಬೇರೆ ಬೇರೆ ಚಾನೆಲ್ಗಳ ಸ್ಥಳೀಯ ರಿಪೋರ್ಟರ್ಗಳು, ಕ್ಯಾಮ್ರಾಮನ್ಗಳು ಕೂಡ ಬಂದಿದ್ರು. ಬಟ್ ಅವ್ರಿಗೆ ಇದು ಕಾಮನ್, ಪ್ರತಿ ವರ್ಷ ನೋಡ್ತಾರೆ. ಆದರೆ ಹುಬ್ಬಳ್ಳಿನಲ್ಲಿ ಹುಟ್ಟಿ ಬೆಳೆದ ನನಗೆ ಈ ಕಾಡು, ಇದರಲ್ಲಿನ ಮಳೆ, ಮಂಜು, ಈ ಆಫ್ ರೋಡ್ ಇವೆಂಟು ಎಲ್ಲವೂ ಹೊಸದೆ. ಒಂದ್ಸಲ ಬಿದ್ದು ಮೈಯೆಲ್ಲ ರಾಡಿ ಮಾಡ್ಕೊಳ್ತಾ ಇದ್ರೆ ಇಲ್ಲಿಗೆ ಬಂದಿದ್ದು ವೇಸ್ಟು ಅಂತಾರೆ ಇವರು. ಅದೂ ನಿಜಾನೇ ಬಿಡಿ. ಸ್ವಲ್ಪ ಹೊತ್ತಿನ ತನಕ ಮಾತ್ರ ಶೂ ಹೊಲಸಾಗಬಾರದು, ಹಾಕ್ಕೊಂಡ ಜೀನ್ಸ್ಗೆ ರಾಡಿ ತಾಕಬಾರದು ಅನ್ನೋ ಎಚ್ಚರಿಕೆ ಇರುತ್ತೆ. ಆಮೇಲೇನಿಲ್ಲ. ಏನಾಗಿಲ್ಲ ಲೈಫಲ್ಲಿ ಒಂದ್ಸಲ ಕ್ಯಾಮ್ರಾ ಕೊಡಿ. ಒಂದು ಜಿಗಣೆ ಆಗಲ್ಲ. ನೀವು ಶೂ ಬೇಕಾದ್ರೆ ಕೈಲಿ ಇಟ್ಕೊಳ್ಳಿ. ಶೂ ಮೇಲೆ ಏನಾಗಿಲ್ಲ ಸರ್, ಏನಾಗಿಲ್ಲ. ಬಿಟ್ಬಿಡಿ, ಇಲ್ಲಿ ಏನಾಗಲ್ಲ. ಹೆಸರು ಕಾಲ್ಗಾಗ್ಬಿಟ್ರಿ. ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಇವು ನನ್ನ ಅಚ್ಚ ಬಿಳಿ ಬಣ್ಣದ ಪ್ಯೂರ್ ವೈಟ್ ಕಲರ್ನ ಸ್ಪೋರ್ಟ್ಸ್ ಶೂಗಳಿವು. ಈ ಒಂದು ಆಫ್ ರೋಡ್ ಟ್ರ್ಯಾಕ್ನ ರಾಡಿಗೆ ಸಿಕ್ಕು ಇವುಗಳ ಪರಿಸ್ಥಿತಿ ಹಿಂಗಾಗಿದೆ. ಆಫ್ ರೋಡ್ ಇವೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಒಂದು ವೈಲ್ಡ್ ಥಾಟ್ ಇತ್ತು. ಇದೇ ಟ್ರ್ಯಾಕಲ್ಲಿ ನಾನು ಬುಲೆಟ್ ತಗೊಂಡು ನಾನು ಓಡಿಸ್ಬೋದಾ ಅಂತ.
ಆದರೆ ತಂದಿದ್ದರೆ ಮಾತ್ರ ನನ್ನ ಪರಿಸ್ಥಿತಿ ನರಕ ಆಗ್ತಿತ್ತು ಅನ್ನೋದು ನನಗೆ ಗೊತ್ತು. 4 ವೀಲ್ ಡ್ರೈವ್ನ ಅತ್ಯಂತ ಶಕ್ತಿಶಾಲಿ ಎಂಜಿನ್ನ ಕಾರುಗಳು, SUVಗಳು ಇಲ್ಲಿ ಒದ್ದಾಡ್ತಿರೋದನ್ನು ನೋಡಿದ್ರೆ ಖಂಡಿತವಾಗಿಯೂ ನನ್ನ ಬುಲೆಟ್ ಇದನ್ನು ಪಾರು ಮಾಡ್ತಿರಲಿಲ್ಲ. ಅದರಲ್ಲೇನು ಡೌಟ್ ಇಲ್ಲ, ಆಫ್ ರೋಡಿಂಗ್ ನಾವು ಮಾಡ್ತೀವಿ. ಆದರೆ ಹಿಂಗೆ ಮುಕ್ಕಾಲು ಟೈರ್ ಮುಚ್ಚುವಂಥ ರಾಡಿಲ್ಲಲ್ಲ ಬಿಡಿ. ಇಲ್ಲೇನಿದ್ರು 4 ವೀಲ್ ಡ್ರೈವ್ ಜೀಪೇ ಬೆಸ್ಟು. ಇವನ್ನ ನೋಡಿನೇ ನಾನು ಇಷ್ಟೊಂದು ಥ್ರಿಲ್ ಅನುಭವಿಸ್ತಾ ಇರಬೇಕಾದ್ರೆ ಡ್ರೈವ್ ಮಾಡ್ತಿರೋರು ಅದ್ಯಾವ ಪರಿ ರೋಮಾಂಚಿತರಾಗ್ತಿದ್ದಾರೋ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಬೇರೆ ಸಿಗಲ್ಲ. ನಾನು ಕ್ಯಾಮ್ರಾಮ್ಯಾನ್ ಈರಣ್ಣ ಒಂದು ಕಡೆ, ಶಶಿ ಮತ್ತೆ ಸಂತೋಷ್ ಇನ್ನೊಂದು ಕಡೆ. ಬೆಟ್ಟ ಇಳಿಯೋ ತನಕ ಅವರಿಬ್ರು ಸಿಗಲ್ಲ ಅನ್ಸೋ ಹೊತ್ತಿಗೆ ಇಳಿಜಾರಿನ ಹಾದಿ ಶುರುವಾಗ್ಬಿಟ್ಟಿತ್ತು. ಆಫ್ ರೋಡ್ನಲ್ಲಿ ಬೆಟ್ಟ ಹತ್ತೋದು ಮಾತ್ರ ಕಷ್ಟ ಅಂದ್ಕೊಂಡಿದ್ದೆ, ಇಳಿಯೋದು ಕೂಡ ಸುಲಭ ಏನಲ್ಲ. 4 ವೀಲ್ ಡ್ರೈವ್ನ ಶಕ್ತಿಶಾಲಿ ಜೀಪು ಬ್ರೇಕ್ ಹಾಕಿದ್ರೆ ಜಾರು ಹೋಗುತ್ತೆ, ಬ್ರೇಕ್ ಮೇಲಿಂದ ಕಾಲು ತೆಗೆದ್ರೆ ಉರುಳ್ಕೊಂಡು ಹೋಗುತ್ತೆ. ಅದು ಸಾಲದು ಅಂತ ನಡು ರಸ್ತೆಯಲ್ಲಿ ಯಮಗಾತ್ರದ ಬಂಡೆಗಳು ಬೇರೆ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಪಲ್ಟಿ ಆಗೋದು ಗ್ಯಾರಂಟಿ. ನಮ್ಮ ಕಣ್ಣೆದುರಿಗೆ ಒಂದು ಜೀಪ್ ಲಗಾಟಿ ಹೊಡೆದಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಅದನ್ನು ನೀವೇ ನೋಡಿ.